ಎರಡನೇ ಹಂತದ ಮತದಾನಕ್ಕೆ ನಾಮಿನೇಷನ್ ಹಬ್ಬ ಅಂತ್ಯವಾಗಿದೆ. ಕದನ ಕಲಿಗಳದ್ದು ಇನ್ನೇನಿದ್ರೂ ಕೂಡ ಮತದಾರರ ಮನಗೆಲ್ಲುವ ಸರ್ಕಸ್ ನಡೆಯಲಿದೆ. ಇವತ್ತು ಯಾರೆಲ್ಲ ನಾಮಪತ್ರ ಸಲ್ಲಿಸಿದ್ರು, ಹೇಗಿತ್ತು ಭರಾಟೆ ನೋಡೋಣ ಬನ್ನಿ. ನಮಗೆ ಸಿಕ್ಕಿಲ್ಲ, ಇವತ್ತು ಅವಕಾಶ ಸಿಕ್ಕಿಲ್ಲ ಅಂತ ತಕ್ಷಣ ಅವ್ನ ಕೈ ಬಿಡೋದಕ್ಕಾಗಲ್ಲ. ಅಕ್ಕ ಅಂತಂದ್ರೆ ಬರೀ ನಂದು ಒಂದೇ ಅಕ್ಕ ಅಲ್ಲ, ಅವರು ಈ ಬಾಗಲಕೋಟೆ ಜಿಲ್ಲೆಯಲ್ಲೇ ವೀಣಾ ಅಕ್ಕ ಅವರು. ರಾಜ್ಯದಲ್ಲಿ ಲೋಕಸಭೆ ಎರಡನೇ ಹಂತದ ಮತದಾನಕ್ಕೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಕೊನೆಗೊಂಡಿದೆ. ಕೊನೆಯ ದಿನವಾದ ಇಂದು ಬೊಮ್ಮಾಯಿ ರೋಡ್ ಶೋ ಮಾಡಿದರೆ ಬಾಗಲಕೋಟೆಯಲ್ಲಿ ಸಂಯುಕ್ತ ಹಾಗೂ ವೀಣಾ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕೆ ಧುಮುಕಿರುವ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಇವತ್ತು ನಾಮಿನೇಷನ್ ಸಲ್ಲಿಸಿದರು. ನಗರದ ಪುರಸಿದ್ದೇಶ್ವರ ದೇವಸ್ಥಾನದಿಂದ ಬೃಹತ್ ರೋಡ್ ಶೋ ನಡೆಸಿದರು. ಸಂಸದ ಶಿವಕುಮಾರ್ ಉದಾಸಿ, ಬಿಸಿ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಸಾಥ್ ನೀಡಿದರು. ರಮೇಶ್ ಸರ್ಕಾರ್ ಫೋಟೋ ಸ್ಟುಡಿಯೋ ಬಿಸ್ನೆಸ್ ನಿಂದ ವರ್ಷಕ್ಕೆ 2 ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಾಗಲಕೋಟೆ ಕೈಪಾಳಯದಲ್ಲಿ ಆವರಿಸಿದ್ದ ಭಿನ್ನ ಮತದ ಕಾರ್ಮೋಡ ಪಕ್ಕಕ್ಕೆ ಸರಿದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದರು. ಟಿಕೆಟ್ ಸಿಗದಿದ್ದಕ್ಕೆ ಮುನಿಸಿಕೊಂಡು ನಿಗಿ ಅಂತಿದ್ದ ವೀಣಾ ಕಾಶಪ್ಪನವರ್ ಮುನಿಸು ಮರೆತು ಒಂದಾದರು. ಸಂಯುಕ್ತ ರೋಡ್ ಶೋನಲ್ಲಿ ಇಬ್ಬರು ಪರಸ್ಪರ ಕೈ ಮೇಲೆತ್ತಿ ಒಗ್ಗಟ್ಟು ಪ್ರದರ್ಶಿಸಿದರು. ಉಮೇದುವಾರಿಕೆ ಸಲ್ಲಿಸುತ್ತಿದ್ದಂತೆ ವೀಣಾ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಕಾಂಗ್ರೆಸ್ ಪಕ್ಷ ಇದೇ ರ್ಯಾಲಿಯಲ್ಲಿ ಮಕ್ಕಳನ್ನ ಬಳಸಿಕೊಂಡಿತ್ತು. ಬಾಲಕರು ಲಾರಿಯಲ್ಲಿ ನಿಂತುಕೊಂಡು ಕಾರ್ಯಕರ್ತರಿಗೆ ನೀರಿನ ಪಾಕೆಟ್ಗಳನ್ನ ಹಂಚುತ್ತಿದ್ರು. ಇನ್ನು ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ನಾಮಿನೇಷನ್ ಫೈಲ್ ಮಾಡಿದ್ರು. ಇದಕ್ಕೂ ಮುನ್ನ ಶಕ್ತಿ ಪ್ರದರ್ಶನ ಮಾಡಿದ್ರು. ಮಾಜಿ ಸಿಎಂ ಯಡಿಯೂರಪ್ಪ, ಜೂನಿಯರ್ ಮೋದಿ ಸೇರಿ ಹಲವರು ಸಾಥ್ ಕೊಟ್ಟರು. ಇತ್ತ ಯಾದಗಿರಿ ಜಿಲ್ಲೆ ಸುರಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ರಾಜ ವೇಣುಗೋಪಾಲ ನಾಯಕ ನಾಮಪತ್ರ ಸಲ್ಲಿಕೆ ಮಾಡಿದರು. ಅಂತೂ ಲೋಕಸಭಾ ಚುನಾವಣಾ ಕಣ ಮತ್ತಷ್ಟು ಕಾವು ಪಡೆದುಕೊಂಡಿದೆ. ಎರಡನೇ ಹಂತದ ಮತದಾನಕ್ಕೆ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದ್ದು ಮತದಾರರ ಮನ ಗೆಲ್ಲೋ ಕಸರತ್ತು ಜೋರಾಗಲಿದೆ. ಬ್ಯೂರೋ ರಿಪೋರ್ಟ್, TV9.